ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಮಕರ ರಾಶಿಯವ್ರಿಗೆ ಜೂನ್ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಮಕರ ರಾಶಿಗೆ ಈ ತಿಂಗಳು ಜೀವನದಲ್ಲಿ ಜವಾಬ್ದಾರಿ, ಪರಿಶ್ರಮ ಮತ್ತು ನಿಧಾನವಾದ ಪ್ರಗತಿಯ ತಿಂಗಳಾಗಿರುತ್ತದೆ. ನೀವು ತಗೊಳ್ಳೋ ಒಂದು ನಿರ್ಧಾರ ನಿಮ್ಮ ಭವಿಷ್ಯನ ಚೇಂಜ್ ಮಾಡೋ ಸಾಧ್ಯತೆ ಇದೆ. ಈ ತಿಂಗಳು ನಿಮಗೆ ಆಧ್ಯಾತ್ಮಿಕ ಚಿಂತನೆಯಿಂದ ನೆಮ್ಮದಿ ಸಿಗುತ್ತೆ. ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾದ್ರೂ ಕೂಡ ನೀವು ಬುದ್ಧಿವಂತಿಕೆಯಿಂದ ನಿಭಾಯಿಸ್ತೀರಾ. ನಿಮ್ಮ ಸ್ನೇಹಿತರಿಂದ ಈ ತಿಂಗಳು ಸಹಾಯ ಸಿಗುತ್ತೆ. ನಿಮ್ಮ ಕೆಲಸದಲ್ಲಿ ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಜವಾಬ್ದಾರಿಗಳು ಸಿಗ್ಬೋದು. ಅದನ್ನ ನೀವು ಒಳ್ಳೆ ಮನಸ್ಸಿಂದ ಆಸೆ ಪಡೆದಲ್ಲೇ ಕಾರ್ಯಗಳನ್ನ ನಿರ್ವಹಿಸಬೇಕಾಗತ್ತೆ. ಸರಿಯಾದ ರೀತಿ ನೀವು ಗಮನ ಹರಿಸಲಿಲ್ಲ ಅಂತಂದ್ರೆ ಎಡ್ವರ್ಟ್ ಮಾಡ್ಕೋತೀರಾ. ಈ ತಿಂಗಳು ಹಳೆಯ ತಪ್ಪುಗಳನ್ನ ಸರಿಪಡಿಸುವ ಅವಕಾಶ ಸಿಗುತ್ತದೆ. ನೀವು ಯಾರಿಂದ ಸಹಾಯ ಪಡೆದಿರ್ತೀರಾ ಅವ್ರಿಗೆ ಕೃತಜ್ಞತೆ ಸಲ್ಲಿಸಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಹಳೆಯ ನೆನಪುಗಳು ಮತ್ತೆ ಬರ್ಬೋದು. ಅವರೆಷ್ಟೇ ಮತ್ತೆ ಬಂದರೂ ಕೂಡ ನೀವು ನಿರಾಕರಿಸಬೇಕಾಗತ್ತೆ. ನೀವು ಮತ್ತೆ ಮತ್ತೆ ಅವಕಾಶಗಳನ್ನ ಕೊಡಕ್ ಹೋಗ್ಬೇಡಿ. ಇದರಿಂದ ನಿಮ್ಮ ನೆಮ್ಮದಿ ಹಾಳಾಗತ್ತೆ. ಈ ತಿಂಗಳು ನಿಮಗೆ ಬೇರೆ ಒಳ್ಳೆಯ ಸಂಬಂಧ ಸಿಗೋ ಸಾಧ್ಯತೆ ಇದೆ. ಅವ್ರನ್ನ ಮದುವೆ ಆದ್ರೆ ನೀವು ಸಂತೋಷವಾಗಿರ್ತೀರಾ. ನಿಮ್ಮ ಕುಟುಂಬದ ಮೂಲಕನೇ ಪರಿಚಯ ಸಾಧ್ಯತೆ ಇದೆ. ನೀವು ನಿಮ್ಮ ಮೇಲೆ ಡೌಟ್ ಮಾಡ್ಕೋಬೇಡಿ. ನೀವು ಒಳ್ಳೆ ಕೆಲಸಗಳು ಮಾಡ್ತಿದ್ದೀರಾ ಇಲ್ವಾ ಅಂತ ಯೋಚನೆ ಮಾಡಬೇಡಿ. ನೀವು ಈ ಸಮಯದಲ್ಲಿ ಧೈರ್ಯವಾಗಿದ್ದರೆ ನಿಮ್ಮ ವ್ಯಕ್ತಿತ್ವವನ್ನು ಮತ್ತಷ್ಟು ಬಲಿಷ್ಠಗೊಳಿಸುತ್ತದೆ. ಪ್ರತಿ ಶನಿವಾರದಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸ ಓದೋದ್ರಿಂದ ಏನೇ ಸಂಕಷ್ಟಗಳಿಂದ್ರೂ ಈ ತಿಂಗಳು ಪರಿಹಾರಗಳಾಗತ್ತೆ.